ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನು ಇವತ್ತೊಂದು ಡಿಫ್ರೆಂಟ್ ಆಗಿರೋ ಒಂದು ಸಾರಿ ಕುಚ್ ಡಿಸೈನ್ ತೋರಿಸ್ತಿದ್ದೀನಿ. ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿಲ್ಲಿ ಫಸ್ಟು 6 ಎಳೆ ದಾರನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಗಂಟಾಕಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರ ಇರುತ್ತಲ್ಲ ಆ ದಾರನ ನೀಡಲ್ ಮೇಲಿನ ದಾರದಲ್ಲಿಂದ ತೆಗಿಬೇಕು. ಸೊ ಲಾಕ್ ಆಗುತ್ತೆ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 1 2 3 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡಿ. ಫಸ್ಟಿಗೆ ಕುಚ್ಚು ಬರಲ್ಲ, ಇಲ್ಲಿ ಆರ್ಚ್ ಬರುತ್ತೆ. ಕುಚ್ಚು ಬೇಕನ್ನೋರು 5 ಚೈನ್ಸ್ ಹಾಕ್ಕೊಂಡು ಆಮೇಲೆ 3 ಚೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಫಸ್ಟ್ ಕುಚ್ಚು ಬೇಡ ಅಂತ ಹೇಳಿ ಡೈರೆಕ್ಟ್ 3 ಚೈನ್ ಹಾಕಿ ಅದಾದಮೇಲೆ 6 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ವಲ್ಪ ಒಳಗಡೆ ಯು ಶೇಪ್ ಬರೋ ರೀತಿ ಅಂದರೆ 4 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು. 2 ಲಾಕ್ಸು 3 ಚೈನು ಅದಾದಮೇಲೆ 6 ಚೈನ್ಸು ಅದು ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 6 ಚೈನ್ ಹಾಕಬೇಕು. 6 ಚೈನ್ ಹಾಕಿ ಈಗ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಒಂದು ಸ್ವಲ್ಪ ಟರ್ನ್ ಮಾಡಿ, ಪೂರ್ತಿ ಏನು ಬೇಡ, ಟರ್ನ್ ಮಾಡಿ ಈ 6 ಚೈನ್ ಲಾಕ್ ಇರುತ್ತಲ್ಲ ಫಸ್ಟು ಅಲ್ಲಿಗೆ ಈ 6 ಚೈನು ಕೂಡ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಇಲ್ಲಿ ಸೆಕೆಂಡ್ ಟೈಮ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಈ 3 ಚೈನು ಕೂಡ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಈಗ ಬ್ಯಾಕ್ ಸೈಡ್ ಇಷ್ಟೇ ವರ್ಕ್ ಮಾಡೋದು, ಮತ್ತು ಫ್ರಂಟ್ ಸೈಡ್ ಟರ್ನ್ ಮಾಡಬೇಕೀಗ. ಟರ್ನ್ ಮಾಡಿದ ತಕ್ಷಣವೇ ನಿಡಲ್ ಮೇಲೆ ದಾರ ಇರುತ್ತಲ್ಲ ಅದನ್ನ ಸ್ವಲ್ಪ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಈಗ ನಾನು ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ ತೊಗೊಂಡಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ದೀವಲ್ಲ ಆ 3 ಚೈನ್ ಹಿಂದೆ ಹೋಗಿ, ನಾವು ಬ್ಯಾಕ್ ಸೈಡಿಂದ ಒಂದು 3 ಚೈನ್ ಹಾಕಿರ್ತೀವಿ. ಸೊ ಆ 3 ಚೈನ್ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಬೇಕು. ಇದಕ್ಕೆ ಸಿಂಗಲ್ ಕ್ರೋಶಾ ಅಂತಾರೆ. ಮತ್ತು ಸೇಮ್ ಅದೇ 3 ಚೈನ್ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ 2 ಸಿಂಗಲ್ ಕ್ರೋಶಾ ಮಾಡಬೇಕು. ಅದಾದಮೇಲೆ ನೀಡಲ್ ಮೇಲೆ 2 ಸರ್ತಿ ದಾರ ಸುತ್ತಿ ಈ 2 6 ಚೈನ್ ಹಿಂದೆ ಹೋಗಿ ದಾರ ತಂದು ಈಗ ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗೀರಿ, ಮತ್ತು 2 ದಾರ ಒಂದು ಸರ್ತಿ ತೆಗೀರಿ, ಮತ್ತು 2 ದಾರ ಒಂದು ಸರ್ತಿ, ಅದು ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು. ತ್ರಿಬಲ್ ಕ್ರೋಶಾ ಕಂಬ ಮಾಡಿ ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಒಂದು ಬೀಡ್ ಆ್ಯಡ್ ಮಾಡಿ ಈಗ ಆ ತ್ರಿಬಲ್ ಕ್ರೋಶಾದ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶಾ ಮಾಡಬೇಕು ಅಥವಾ ಲಾಕ್ ಮಾಡಬೇಕು. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶಾ ಅಂದರೂ ಒಂದೇ. ಮತ್ತು ಒಂದು ಸಿಂಗಲ್ ಕ್ರೋಶಾ ಮಾಡಬೇಕು. ಸೊ ಒಂದು ಕಂಬ ಮಾಡಿ ಒಂದು ಬೀಡ್ ಆ್ಯಡ್ ಮಾಡಿ ಆ ಕಂಬಕ್ಕೇ 2 ಸಿಂಗಲ್ ಕ್ರೋಶಾ ಮಾಡಬೇಕು. ಮತ್ತು ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಅದೇ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, 3 ಸರ್ತಿ 2 ದಾರ ತೆಗಿಬೇಕು. ಒಂದು ತ್ರಿಬಲ್ ಕ್ರೋಶಾ ಕಂಬ ಆಗುತ್ತೆ. ಅದಾದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಆ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶಾ ಮಾಡಬೇಕು. ಮತ್ತು ಸೇಮ್ ಅದೇ ಕಂಬದ ಹಿಂದೆ ಹೋಗಿ ದಾರ ತಂದು ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ಇದೇ ರೀತಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಇದು ಪಿಕಾಟ್ ಅಲ್ಲ, ಪಿಕಾಟ್ ರೀತಿನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಈ ಡಿಸೈನು. ಸೊ ಇಲ್ಲಿ ನಿಮಗೆ ಆರ್ಚ್ ಎಷ್ಟು ಹಿಡಿಸುತ್ತೆ ಅಷ್ಟು ಮಾಡಿ, ಬಟ್ 6 ಮಾಡಿ. ನಾನು 7 ಮಾಡಿದ್ದೀನಿ, ನನಗೆ ಇದು ಜಾಸ್ತಿ ಅನ್ನಿಸ್ತು. ಸೊ ನಾನು 7 ಹಾಕಿದ್ದೀನಿ ಪೂರ್ತಿ. ಅದೊಂದು ಸ್ವಲ್ಪ ವೇವಿ ಟೈಪ್ ಅನ್ನಿಸ್ತಾ ಇದೆ ನನಗೆ. ಸೊ ನೀವು 6 ಡಿಸೈನ್ಸ್ ಮಾಡಿ ಈ ರೀತಿ 6 ಬೀಡ್ಸ್ ಕೂಡಬೇಕು. ಆ ಥರ 6 ಡಿಸೈನ್ಸ್ ಮಾಡಿ. ಸೊ ನಾನಿಲ್ಲಿ 7 ಮಾಡಿದ್ದೀನಿ ನೋಡಿ. ನನಗೆ ಮಾಡುವಾಗ ಹಂಗೆ ಅನ್ನಿಸ್ಲಿಲ್ಲ, ಬಟ್ ಎಂಡಲ್ಲಿ ಪೂರ್ತಿ ಆದಮೇಲೆ 7 ಹಾಕಿರೋದು ತುಂಬ ಅನ್ನಿಸ್ತು. ಸೊ ಲಾಸ್ಟಲ್ಲಿ ಮತ್ತೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನಾವೇನು ಲಾಕ್ ಮಾಡಿರ್ತೀವಲ್ಲ 6 ಚೈನ್, ಆ ಲಾಕಿಗೆ ಒಂದು ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು. ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ ಲಾಕಿಗೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶಾ ಕಂಬ ಮಾಡಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಅಂದರೆ ನಮಗಿಲ್ಲಿ ಈ ಸೈಡ್ 3 ಚೈನ್ ಇದೆಯಲ್ಲ ಆ 3 ಚೈನು, ಈ ಸೈಡ್ ಒಂದು ಕಂಬ. ಸೊ 2 ಸೇಮ್ ಕಾಣಿಸುತ್ತೆ ಡಿಸೈನ್. ಇಷ್ಟು ಮಾಡಿದ ಮೇಲೆ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ, 2 ಟೈಮ್ಸು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಈಗ ಕುಚ್ಚು ಬೇಕಲ್ಲ, ನಾನಿಲ್ಲಿ ಡಿಫ್ರೆಂಟಾಗಿ ಕುಚ್ಚು ಟ್ರೈ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಗೋಧಿ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಅದಾದಮೇಲೆ ಒಂದು ಚೈನ್ ಹಾಕಿ ಮತ್ತು ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಮಾಡಿದ ಮೇಲೆ ಈಗ ಇದನ್ನ ಈ ರೀತಿ ವಿ ಶೇಪ್ ಬರೋ ಥರ ಲಾಕ್ ಮಾಡ್ಕೊಳ್ಳಿ, ಅಥವಾ ಈ ರೀತಿ ಸ್ಟ್ರೇಟಾಗಿ ಕೂಡ ಲಾಕ್ ಮಾಡ್ಕೊಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಲಾಕ್ ಮಾಡ್ಕೊಳ್ಳಿ. ನಾವೇನು ಒಂದು ಚೈನ್ ಹಾಕಿದ್ದೀವಲ್ಲ ಆ ಚೈನಲ್ಲಿ ಕುಚ್ಚು ಬರುತ್ತೆ. ಸೊ ನಾನಿಲ್ಲಿ ಈ ರೀತಿ ವಿ ಶೇಪ್ ಬರೋ ರೀತಿ ನೋಡಿಕೊಂಡು ಸ್ಟ್ರೇಟಾಗಿ ವಿ ಶೇಪ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ಸೀರೆಗೆ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ.
ಈಗ ಅದು 2 ಗೋಧಿ ಬೀಡು ಮಧ್ಯೆ ಒಂದು ಕುಚ್ಚು ಬರುತ್ತೆ. ಮತ್ತು ಅದ್ರ ಪಕ್ಕನ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಈಗ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ಈಗ ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡೋಣ. ಸೊ ಆರ್ಚ್ಗೆ ಈಗ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ 6 ಚೈನ್ ಹಾಕೋಣ. 1 2 3 4 5 6 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಒಳಗಡೆ 4 ಚೈನ್ ಆಗುವಷ್ಟು ಗ್ಯಾಪ್ ಇಟ್ಟು ಲಾಕ್ ಮಾಡ್ಕೋಬೇಕು. ಈ ರೀತಿ ಯು ಶೇಪ್ ಬರುತ್ತೆ, ಅದು ಆರ್ಚ್ಗೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಮತ್ತೆ 6 ಚೈನ್ ಹಾಕಿ ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪನೇ ಟರ್ನ್ ಮಾಡಿ, ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ 6 ಚೈನ್ದು ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿ ಆ ಲಾಕಿಗೆ ಈ 6 ಚೈನ್ನ ಲಾಕ್ ಮಾಡಿ. ಅದಾದಮೇಲೆ 3 ಚೈನ್ ಹಾಕಿ ನಾವಿಲ್ಲಿ ಸೆಕೆಂಡ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಈಗ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ. ಟರ್ನ್ ಮಾಡಿದ ಕೂಡ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿರ್ತೀವಲ್ಲ ಅದರ ಹಿಂದೆ ಹೋಗಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಸೇಮ್ ಅದರ ಹಿಂದೆನೇ ಹೋಗಿ ದಾರ ತಂದು ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡಿ ಅದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ 6 ಚೈನ್ ಏನಿದಾವಲ್ಲ 2 6 ಚೈನ್ ಅದ್ರ ಹಿಂದೆ ಹೋಗಿ ದಾರ ತಂದು ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ತ್ರಿಬಲ್ ಕ್ರೋಶೆ ಕಂಬ ಮಾಡಿದ ಮೇಲೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಮತ್ತು ಸೇಮ್ ಬೀಡ್ ಆ್ಯಡ್ ಮಾಡಿ, ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು. ಆ ಕಂಬದ ಹಿಂದೆ ಹೋಗಿ ದಾರ ತಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತು ಅದೇ ಕಂಬಕ್ಕೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. 6 ಹಾಕಿ ಈ ರೀತಿ ನಾನು 7 ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ನೀವು 6 ಹಾಕಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ವೇವೀಸ್ ಬರೋದಿಲ್ಲ ಡಿಸೈನ್ ಒಳಗೆ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ನಾನು ಲೈವ್ ಬಂದರೂ ಕೂಡ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ. ಸೊ ಇಲ್ಲಿ ಕೂಡ 7 ಹಾಕಿದ್ದೀನಿ. ಸೊ 7 ಡಿಸೈನ್ ಹಾಕಿದ ಮೇಲೆ ಲಾಸ್ಟಲ್ಲಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ ಲಾಕ್ ಇರುತ್ತಲ್ಲ 6 ಚೈನ್ ಆ ಲಾಕ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ, ಮತ್ತು 2 ದಾರ ಒಂದು ಸರ್ತಿ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ, 2 ಟೈಮ್ಸು ಲಾಕ್ ಮಾಡಿ. ಈ ರೀತಿ ಕಾಣಿಸುತ್ತೆ ಆರ್ಚು. ಮತ್ತು ಈಗ ಕುಚ್ಚಿಗೆ ನೀವು ಬೇಕಂದರೆ ಪ್ಲೇನಾಗಿ ಕೂಡ ಕುಚ್ಚು ಕಟ್ಕೋಬೋದು 5 ಚೈನ್ಸ್ ಹಾಕಿ. ಇಲ್ಲಾಂದರೆ ಈ ರೀತಿ ನಾನು ಬೀಡ್ ಆ್ಯಡ್ ಮಾಡಿದ್ದೀನಿ, ಆ ರೀತಿ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಒಂದು ಚೈನ್ ಹಾಕಬೇಕು ಎಕ್ಸ್ಟ್ರಾ, ಒಂದು ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ವಿ ಶೇಪಲ್ಲಿ ಬರೋ ರೀತಿ ಸೀರೆಗೆ ಲಾಕ್ ಮಾಡಬೇಕು. ಸೊ ಈ ರೀತಿ ನೋಡಿ ನೀವು ಎಂಡಲ್ಲಿ ನಿಮಗೆ ಲೈಕ್ ಆದರೆ ಈ ರೀತಿ ಕಟ್ಕೊಳ್ಳಿ. ಇಲ್ಲಾಂದರೆ ನೀವು ನಾರ್ಮಲಾಗಿ 4 ಚೈನ್ ಅಥವಾ 5 ಚೈನ್ ಹಾಕ್ಕೊಂಡು ಕೂಡ ಇಲ್ಲಿ ಕಟ್ಕೋಬೋದು ಕುಚ್ಚನ್ನ. ನಾನು ಒಂಥರ ಡಿಫ್ರೆಂಟಾಗಿರಲಿ ಅಂತ ಮಾಡಿದ್ದೀನಿ ಈ ರೀತಿ ಈ ಸರ್ತಿ. ಸೊ ಪೂರ್ತಿ ಹೀಗೆ ಹಾಕ್ಕೊಂಡು ಹೋಗೋದು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನಾನೀಗ ಕುಚ್ಚು ಕಟ್ಟಿ ತೋರಿಸ್ತೇನೆ ನೋಡಿ ಈ ಡಿಸೈನ್ಗೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಒಂಥರ ಪಿಕೋಟ್ ಅಲ್ಲ ಇದು, ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಆರ್ಚು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಕುಚ್ಚು ಕೂಡ ಇದೇ ರೀತಿ ಟ್ರೈ ಮಾಡಿ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.